ಈಗ ಇನ್ನೊಂದು ರಾಜ್ಯವನ್ನು ನಾವು ಐ ಥಿಂಕ್ ಅಲ್ಲಗಳಿತಾ ಇದ್ವಿ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಎಲೆಕ್ಷನ್ ರಿಸಲ್ಟ್ ಆಲ್ಮೋಸ್ಟ್ ನಮ್ಮ ತಲೆಯಲ್ಲಿದೆ, ಅಲ್ಲಿ ಅದೇ ಬಂದ್ಬಿಡುತ್ತೆ ಅಂತ. ಅಸ್ಸಾಂ ಬಗ್ಗೆ ಮಾತಾಡುವ. ಈಗ ನಾವು ಅಸ್ಸಾಂ ಬಗ್ಗೆ ಮಾತಾಡಿದ್ರೆ, ಈಗ ಅಲ್ಲಿ ಹೀರೋ ಯಾರು ಅಂತ ಹೇಳಿದ್ರೆ ಹೇಮಂತ್ ವಿಶ್ವ ಶರ್ಮಾ. ಕಾಂಗ್ರೆಸ್ ಅಲ್ಲಿದ್ದವರು ಇವತ್ತು ಈ ರಿಸಲ್ಟ್ಗಳನ್ನು ದಶಕಗಳಿಂದ ನೋಡ್ಕೊಂಡು ಬರ್ತಾ ಇದ್ದಂತಹ ಕಾಂಗ್ರೆಸ್ಗೆ ಈಗ ಕಳೆದ 3-4 ವರ್ಷಗಳನ್ನು ನೋಡ್ತಾ ಇದ್ದಾಗ, ಅಲ್ಲಿಯ ಹೀರೋ ಅನ್ನು ನೋಡ್ತಾ ಇದ್ದಾಗ, ಯಾರು ಇದರ ಹಿಂದೆ ಇರುವವರು, ಯಾರು, ಯಾಕಾಗಿ ವಿನ್ ಆಗ್ತಾ ಇದೆ ಅಸ್ಸಾಮು, ಯಾಕಾಗಿ ನಮ್ಮ ಕೈ ತಪ್ಪಿ ಹೋಯ್ತು ಅನ್ನೋದಕ್ಕಂದ್ರೆ, ಸಮೀಲ ಸರ್, ಇವತ್ತು ಹೇಮಂತ್ ವಿಶ್ವ ಶರ್ಮಾ ಅವರು ಕಾಂಗ್ರೆಸ್ನಲ್ಲಿದ್ದವರು, ಕಾಂಗ್ರೆಸ್ಸಿನ ಒಂದು CM ಕ್ಯಾಂಡಿಡೇಟ್ ಆಗಿದ್ದವರು, ಕಾಂಗ್ರೆಸ್ ಅನ್ನು ತೊರೆದು BJPಗೆ ಬರ್ತಾರೆ. ಅವರು ಕೊಟ್ಟಂತಹ ರೀಸನ್ ಏನಿತ್ತಂತ ನೀವು ಕೇಳಿದಿರಿ, ನಾವೆಲ್ಲ ಕೇಳಿದ್ವಿ. ನಾನು ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡ್ಲಿಕ್ಕೆ ಹೋದೆ, ಅಲ್ಲಿ ರಾಹುಲ್ ಗಾಂಧಿ ಅವರು ನನ್ನನ್ನು ಮಾತಾಡೋದನ್ನು ಬಿಟ್ಬಿಟ್ಟು ನಾಯಿ ಮರಿಗೆ ಬಿಸ್ಕೆಟ್ ಹಾಕ್ತಾ ಇದ್ರು ಅಂತ ಹೇಳಿದ್ರು, ಆಟ ಆಡ್ತಾ ಇದ್ರು. ನನ್ನನ್ನು ನಾಯಿ ಮರಿಗಿತ್ಲು ಕೆಳಗಡೆ ಕಂಡ್ಬಿಟ್ರು, ನಾನು ವಾಪಸ್ ಬಂದ್ಬಿಟ್ಟು BJPಗೆ ಬಂದೆ ಅಂತ ಹೇಳಿದ್ರು. ಈ ಒಂದು ನಾಯಿ ಮರಿ ಮತ್ತೆ ಬಿಸ್ಕೆಟ್ ಒಂದು ಆ ಪಾರ್ಟ್ ಇಂಡಿಯಾವನ್ನೇ ಕಾಂಗ್ರೆಸ್ನ ಕೈ ತಪ್ಪುವಂಗೆ ಮಾಡ್ತಾ ಇವತ್ತು ಹೇಮಂತ್ ವಿಶ್ವ ಶರ್ಮಾ ಅವರನ್ನು ಕಳ್ಕೊಳ್ತಾ ಕಾಂಗ್ರೆಸ್ ಅನ್ನೋದು ಏನ್ ಅನ್ಸುತ್ತೆ ನಿಮ್ಗೆ? ಈಗ ನಾನು ಬಿಜೆಪಿ ನಾಯಕರು ಗಣೇಶ್ ಅವರಿಗೆ ಆಯ್ತು, B ಟೀಮು A ಟೀಮು ಅವೆಲ್ಲ ಅನ್ಬೇಡಿ ನೀವು, ಒಟ್ಟು ರಿಸಲ್ಟ್ನೇ ಆತರ ಏನ್ ಅನ್ಬೇಡಿ ನೀವು. ಕಾಂಗ್ರೆಸ್ ಅವರು ಅವ್ರ ಕಾಲ ಮೇಲೆ ಅವರು ಕಲ್ಲೆ ತಕ್ಕತ್ತಾರೆ, ಅದಕ್ಕೆ ಯಾರು ಹೊಣೆ ಅನ್ನೋ ಮಾತನ್ನ ಆ ಹುಮಾಯೂನ್ ಪಾರ್ಟಿ ಅವರು ಸುಮಾರು 100 ಕ್ಷೇತ್ರಕ್ಕಿಂತ ಹೆಚ್ಚು ಕಡೆ ನಿಂತಿರೋದ್ರ ಬಗ್ಗೆ ಮಾತಾಡ್ತಾ ಗಣೇಶ್ ಅವರು ಈ ಮಾತನ್ನ ಹೇಳಿದ್ರು. ಈಗ ನಾನು ಅವ್ರಿಗೆ ಒಂದ್ ಪ್ರಶ್ನೆ, ಈ ಅಸ್ಸಾಂ ಕಾಂಟೆಕ್ಸ್ಟ್ ಅಲ್ಲಿ ಒಂದ್ ಪ್ರಶ್ನೆ. ಈಗ ಅಸ್ಸಾಂ ಈಗ ಅವಾಗ ಹಿಮಂತ್ ಬಿಸ್ವಾಸ್ ಇರ್ಬೋದು, ಮತ್ತೆ ಈಗ ಮೊನ್ನೆ ಅಸ್ಸಾಂ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರೇ ಹೊರಟೋದ್ರು ಇದಕ್ಕೆ ಬಿಜೆಪಿಗೆ. ಹಿಂಗಾಗಿ ಅಟ್ಲೀಸ್ಟ್ ಇದನ್ನಾರು ಒಪ್ಕೊಳ್ಳಿ, ಅಸ್ಸಾಂ ಅಲ್ಲಿ ಇರೋದು ಕಾಂಗ್ರೆಸ್ ಇನ್ B ಟೀಮು ಅಂತ ಅದನ್ನಾರು ಒಪ್ಕೊತೀರಾ ನೀವು? B ಟೀಮು ಬಿಜೆಪಿಯಿಂದ ಅಸ್ಸಾಂ ಅಲ್ಲಿ ಗೆಲ್ತಾ ಇದೆ ಅಂತ ಕಾಲಿಗೆ ಬಂಡೆ ಅಂತ ಹೇಳಿದ್ರಿ, ನಾನು ಇವರು ತಲೆ ಮೇಲೆನೆ ಬಂಡೆ ಹಾಕೊಳ್ತಾ ಇದಾರೆ, ನೀವು ಕಾಲ ಮೇಲೆ ಬಂಡೆ ಹಾಕೋತಾ ಇದ್ರಿ ಅಂತ ಹೇಳ್ತಾರೆ. ಇವರು ಕಾಂಗ್ರೆಸ್ ಅವರು ಎಲ್ಲೋ ತಲೆ ಮೇಲೆನೆ ಬಂಡೆ ಹಾಕೊಳ್ತಾ ಇದಾರೆ ಅಂತ ಅನ್ಸುತ್ತಾ ಇದೆ ನನಗೆ. ಇಲ್ಲ, ಅಸ್ಸಾಂದು ಹಣೆ ಬರ ನಿಗದಿಯಾಗಿದೆ, ಚುನಾವಣೆಗಿಂತ ಮೊದಲೇ ಸೋಲನ್ನು ತಗೊಂಡಿದೆ. ಅಲ್ಲಿ ಈಗ ಉಳಿದಿರೋ ಸಂಖ್ಯೆನ ಮತ್ತೆ ಈ ಚುನಾವಣೆ ನಂತರ ಇದ್ ಬಂದವ್ರು ಇನ್ನೊಂದು ಎಷ್ಟು ಜನ ಗೆಲ್ತಾರೋ ಅಷ್ಟು ಮತ್ತೆ ಬಿಜೆಪಿ ಹೋಗ್ಬಿಟ್ಟವ್ರ ಏನೋ, ಅಟ್ಲೀಸ್ಟ್ ಅಷ್ಟ್ರ ಮಟ್ಟಿಗೆ ನಾವು ಮರ್ಯಾದೆ ಉಳಿಸ್ಕೋಬೇಕು ಅಂತ ಸ್ಟ್ರಾಟಜಿ ಏನಾದ್ರು ಅವ್ರು ಮಾಡ್ಕತ್ತಿರ್ಬೋದು ಅಂತ ಅನ್ಸುತ್ತೆ. ಇರ್ಲಿ, ಈಗ ಅಸ್ಸಾಂ ಅಲ್ಲಿ ಇರೋದು ಕಾಂಗ್ರೆಸ್ಸಿನ B ಟೀಮ್ ಅನ್ನೋದನ್ನ ನೀವು ಒಪ್ಕೋತೀರ ಗಣೇಶ್ ಅವರೇ? ಸಮೀಲ್ ಅವರೇ, ನಾನು A ಟೀಮ್ B ಟೀಮ್ ಅನ್ನ ಹೇಳ್ತಿರ್ತಕ್ಕಂಥದ್ದು ಒಂದೇ ಉದ್ದೇಶ ಇತ್ತು, ನೀವು ಒಂದು ವರ್ಗೀಕರಣ ಮಾಡಿದ್ರಿ, ಯಾವುದೋ ಅಲ್ಪಸಂಖ್ಯಾತರು ಮತ್ತು ಈ ಥರ ಅಂತ ವರ್ಗೀಕರಣ ಮಾಡಿದ್ರಿ ಅಂತ ಹೇಳಿದೆ. ಆಮೇಲೆ ಹೇಮಂತ್ ಬಿಸ್ವಾ ಶರ್ಮಾಗೂ ಬರ್ತೀನಿ ನೋಡಿ. ಆಗಲೇ ನಮ್ಮ ಇವರು ರಾಕೇಶ್ ಶೆಟ್ಟಿ ಹಿರಿಯವರು ಹೇಳಿದ್ರು, ನಾನು ಹೋದಾಗ ನನ್ನನ್ನು ಗೌರವಿಸೋ ನೀತಿ ಸರಿಯಾಗಿಲ್ಲದಿದ್ದಾಗ ನನ್ನ ಮನಸ್ಸಿನ ಮೇಲೆ ಆಗತಕ್ಕಂಥ ಪರಿಣಾಮ ಬಹಳ ಅಗಾಧವಾದಂಥ ಫಲಿತಾಂಶ ಅದು ಹೇಮಂತ್ ಬಿಸ್ವಾ ಶರ್ಮಾ. ಹೇಮಂತ್ ಬಿಸ್ವಾ ಶರ್ಮಾ 2 ಬಾರಿ ನಾನು ಮುಖ್ಯಮಂತ್ರಿ ಆಗಕ್ಕೆ ಲಾಯಕ್ಕಿದ್ದೀನಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ. ನಮಗೆ ದೇಶದ ಹಿತ ಮುಖ್ಯ, ಕಾಂಗ್ರೆಸ್ಸು BJP JDS ರಾಕೇಶ್ ಶೆಟ್ಟರು ಸುಂದರ ಮೇಳ ಅಲ್ಲ, ನಮ್ಗೆ ರಾಷ್ಟ್ರದ ಹಿತ ಮುಖ್ಯ, ಆ ರಾಜ್ಯದ ಹಿತ ಮುಖ್ಯ. ಆ ರೀತಿಯಾದಂಥ ವ್ಯಕ್ತಿ ಯಾರೆಲ್ಲೇ ಇರಲಿ, ವಿ ರೆಸ್ಪೆಕ್ಟ್. ನಮ್ಮ ಪಕ್ಷದಲ್ಲಿರೋರು ಮಾತ್ರ ಶ್ರೇಷ್ಠರು, ಬೇರೆ ಪಕ್ಷದಲ್ಲಿರೋರು ಕನಿಷ್ಠ ಇರತಕ್ಕಂಥ ಭಾವನೆ ಇಲ್ಲ. 2 ಬಾರಿ CM ಆಗಿ ನಾನು 3ನೇ ಬಾರಲ್ಲಿ CM ಆಗತಕ್ಕಂಥ ಸಮರ್ಥನಿದ್ದೀನಿ ಅನ್ನತಕ್ಕಂಥ 100 ನಾಯಕರನ್ನ ಕಾಂಗ್ರೆಸ್ ಪಕ್ಷ ಹೇಗೆ ನಡೆಸ್ಕೊಳ್ತು, ಆ G28 ಅಂತೇಳಿ ಆ ಹಿಂದೆ ಇದ್ದಂಥ ಅವ್ರನ್ನೆಲ್ಲ ಹೇಗೆ ನಡೆಸ್ಕೊಳ್ತು, ಇದು ಒಂದು ಪಕ್ಷ ಕಟ್ಟುವ ದಿಕ್ಕಿನಲ್ಲಾಗಲಿ ಅಥವಾ ಒಂದು ರಾಜ್ಯವನ್ನ ಸಮೃದ್ಧಿ ದಿಕ್ಕಿನಲ್ಲಿ ಕೊಂಡೊಯ್ಯತಕ್ಕಂಥ ನೀತಿ ಇರತಕ್ಕಂಥ ವ್ಯಕ್ತಿಗಳ ನಡೆಸ್ಕೊಳ್ತಕ್ಕಂಥ ದಿಕ್ಕಲ್ಲಿ ಯಾಕೆ ನೀವು ಯೋಚನೆ ಮಾಡಬಾರ್ದು? ಎಸ್, ಗಣೇಶ್ ಸರ್ ಹೇಳಿದ್ದನ್ನು ಕೆಲವನ್ನು ನಾನು ಒಪ್ಕೋತೀನಿ. ಸಮೀಲ್ಲ ಸರ್, ನಾವು ರಾಷ್ಟ್ರದ ಕಡೆಗೆ, ನಾವು ದೇಶದ ಕಡೆಗೆ ಅಂತ ಹೇಳಿದ್ರು, ನಮ್ಮಲ್ಲಿ ಬಂದ್ರೆ ಎಲ್ಲರೂ ಸರಿ ಆಗ್ತಾರೆ ಅಂತ ಹೇಳಿದ್ರು. ನನ್ಗೆ ಐ ಅಗ್ರಿ, ಬಿಕಾಸ್ BJP ಒಂಥರ ಗಂಗಾ ನದಿ ಇದ್ದಂಗೆ, ಅಲ್ಲಿಗೆ ಯಾರು ಬಂದ್ರು ಮುಳುಗಿದ್ರು ಪಾಪ ಪರಿಹಾರ ಆಗತ್ತೆ. ನಾವು ನೋಡಿದ್ವಿ, ಅಶೋಕ್ ಚವ್ಹಾಣ್ ಅವರು ಬಂದು ಮುಳುಗಿದ್ರು ಪಾಪ ಪರಿಹಾರ ಆಯ್ತು, ಅಲ್ಲಿ ಅಜಿತ್ ಪವಾರ್ ಅವರು ಬಂದು ಮುಳುಗಿದ್ರು ಪಾಪ ಪರಿಹಾರ ಆಯ್ತು,
ಯಾರಿಗಾದ್ರೂ ಪಾಪ ಪರಿಹಾರ ಮಾಡ್ಕೊಬೇಕಿದ್ರೆ ತಪ್ಪೇನಿಲ್ವಲ್ಲ? ಪಾಲಿಟಿಕ್ಸ್ ಅಲ್ಲಿ ಅವ್ರು ಬಂದು ಮುಳುಗ್ಬೇಕು. ಅದೇ ಹೇಳಿದ್ದು ಎಗ್ರೀಯಿಂಗ್ ಅಂತ ಹೇಳಿದ್ದು. ನಾನು ನಿಮ್ಗೆ ಸ್ಟೇಟ್ಮೆಂಟ್ ಮೊದಲೇ ನಂಬಿಕೆ ಮತ್ತು ಹೌದು. ಪರಿಹಾರಗಳು ಎಲ್ಲಿ ಸಿಕ್ಕುತ್ತೋ ಅಲ್ಲಿ ಅವರಿಗೆ ಶ್ರೇಷ್ಠವಾದ ಜಾಗ. ಮನುಷ್ಯನ ವ್ಯಕ್ತಿತ್ವ ಮತ್ತೆ ಅವನ ಆಚಾರ ವಿಚಾರಗಳು ಮಾತ್ರ ಅಲ್ಲ, ಅವನ ಹಿಸ್ಟ್ರಿನೂ ಅಲ್ಲಲ್ಲ ಸಮೀಲ ಸರ್, ಅವನ ಹಿಸ್ಟ್ರಿನೂ ಕೂಡ ಪಾರ್ಟಿಯಿಂದ ಪಾರ್ಟಿಗೆ ಹೋದ ಕೂಡಲೇ ಚೇಂಜ್ ಆಗುತ್ತೆ ಅಂತ ನಾನು ಒಪ್ಕೋತೀನಿ. ಈಗ ಈ ಸ್ಟೇಟ್ಮೆಂಟ್ ಅನ್ನು ನಾನು ಪುರಾಣಿಕ್ ಸರ್ ಹತ್ರ ಬರ್ತೀನಿ. ನೀವು ಹಲವು ಚುನಾವಣೆಗಳನ್ನು ನೋಡಿದ್ರಿ, ಎಕ್ಸ್ಪ್ಲನೇಷನ್ಗಳನ್ನು ಮಾಡಿದ್ರಿ, ಅನಾಲಿಸಿಸ್ಗಳನ್ನು ಮಾಡಿದ್ರಿ, ನೋಡಿದಿರಿ ಸ್ಟ್ರಾಟಜಿಗಳನ್ನು. ಈಗ ನೀವು ಬರೋ ಮೊದಲು ನಾವು ಟೆಸ್ಟಿಂಗ್ ಅಂಡ್ ಥ್ರೆಟನಿಂಗ್ ಬಗ್ಗೆನೂ ಮಾತಾಡಿದ್ವಿ, ಯಾವ ರೀತಿಯ ಚುನಾವಣೆಗಳಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಈಗಿನ ವೆಸ್ಟ್ ಬೆಂಗಾಲ್, ನಾನು ಒಂದೇ ಒಂದು ಕೇಂದ್ರೀಕೃತವಾದ ಒಂದು ಕ್ವಶನ್ ನಿಮಗೆ ಕೇಳ್ತೀನಿ. ಮೋಸ್ಟ್ ಇವತ್ತು ಎಲ್ಲರೂ ಕಾದು ನೋಡ್ತಾ ಇರುವಂತಹ ಒಂದು ಎಕ್ಸೈಟಿಂಗ್ ಅದು ಅದರ ಏನು ಎಫೆಕ್ಟ್ಗಳನ್ನು ಮತ್ತೆ ಮಾತಾಡುವ, ಯಾರು ಬಂದ್ರೆ ಏನಾಗಬಹುದು ಅನ್ನುವ ಎಫೆಕ್ಟ್ಗಳನ್ನು ಮತ್ತೆ ಮಾತಾಡುವ. ಈ ಎಲೆಕ್ಷನ್ ಅನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಗ್ಗೆ ಏನ್ ಅನ್ಸುತ್ತೆ? ಇದೊಂದು ರೀತಿಯಲ್ಲಿ ಅಭೂತಪೂರ್ವವಾದ ಚುನಾವಣೆ ಮತ್ತೆ ಅತ್ಯಂತ ಕುತೂಹಲ ಭರಿತವಾದದ್ದು. ಬಟ್ ನನ್ನ ಪ್ರಕಾರ ವೆಸ್ಟ್ ಬೆಂಗಾಳನ್ನು ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದರೆ ಅವರು ಇಂಟೆಲೆಕ್ಚುಯಲ್ ಆಗಿ ಅಥವಾ ಪೊಲಿಟಿಕಲ್ ಅವೇರ್ನೆಸ್ ಆಗಲಿ ಅಥವಾ ಬೇರೆ ರೀತಿಯ ಹೋರಾಟಗಳಲ್ಲಿ ಆಗಲಿ ಅದೊಂದು ದಾಖಲೆಯನ್ನು ಸ್ಥಾಪಿಸ್ತಕ್ಕಂಥ ಒಂದು ರಾಜ್ಯ. ಸೊ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನಿದಾರಲ್ಲ, ಆ ಸುಮಾರು 30-35 ವರ್ಷ ಇದ್ದಂಥ ಕಮ್ಯುನಿಸ್ಟರನ್ನ ಮೂಲೆ ಗುಂಪು ಮಾಡಿ ಅವರು 3 ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂದರೆ ಅತ್ಯಂತ ಶ್ಲಾಘನೀಯವಾದ್ದು. ಅವರೂ ಸಹ ಇವ್ರ ಜೊತೆಗೆ ಇದ್ದವರು, ಮೊದಲೇ BJP ಜೊತೆಗೆ ಮತ್ತು ಒಂದು ರೀತಿಯಲ್ಲಿ ಅಲಯನ್ಸಲ್ಲಿ ಇದ್ದವರು. ಬಟ್ ಅವ್ರಿಗೆ ಏನಂದರೆ ಆಕೆಗೆ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದ ಅಭಿವೃದ್ಧಿಯ ಒಂದು ಟೋಟಲ್ ಇಂಡಸ್ಟ್ರಿಯಲ್ ಇದಾಗಲಿ ಅಥವಾ ಬೇರೆ ರೀತಿಯಲ್ಲಿ ಆಗಲಿ ಅಲ್ಲಿ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಕಾಣಲಿಲ್ಲ ಅಂತಕ್ಕಂಥದ್ದೇ ವಿಷಾದನೀಯ ಸಂಗತಿ. ಯಾಕೆಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ಅಲ್ಲಿಂದ ಹೊರಟೋಗಿದೆ. ಸೊ ಇವ್ರು ಮಾಡಿದ್ದೇನು, ಕಮ್ಯುನಿಸ್ಟರು ಏನನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ರು ಅದನ್ನು ಬದಲಾವಣೆ ತರ್ತೇನೆ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿ ಇವ್ರು ಬಂದ್ರಲ್ಲ, ಆ ಹೋರಾಟದಲ್ಲಿ ಅವರು ವಿಫಲರಾಗಿದ್ದಾರೆ. ಬಟ್ ಅಧಿಕಾರ ಹಿಡ್ಕೊಂಡಿದ್ದಾರೆ. ಸ್ಟೆಬಿಲಿಟಿ ಅಥವಾ ಒಂದು ರೀತಿಯಲ್ಲಿ ಅಧಿಕಾರವನ್ನು ತನ್ನ ಹಿಡಿತದಲ್ಲಿ ಅದಕ್ಕೆ ಹಿಂಸೆ ಕಾರಣ ಇರ್ಬೋದು, ಭಯ ಕಾರಣ ಇರ್ಬೋದು, ಅಥವಾ ಒಂದು ರೀತಿಯಿಂದ ವಲಸೆ ಬಂದಿರತಕ್ಕಂಥವರನ್ನ ಸೇರಿಸ್ಕೊಂಡು ಅವರನ್ನ ಈಗೇನು ಇದು ಪರಿಷ್ಕರಣೆ ಆಗ್ತಾ ಇದೆ ಒಂದು ಮತದಾರರ ಪಟ್ಟಿ, ಇವುಗಳಿಗೆ ಮುಂಚೆ ಅಲ್ಲಿದ್ದಂಥ ವಲಸೆ ಬಂದಂಥವ್ರನ್ನ ಇಟ್ಕೊಂಡಿದ್ದು. ಮತ್ತು ಇದ್ರ ಜೊತೆಗೆ ಅನೇಕ ದೃಷ್ಟಿಯಲ್ಲಿ ನೋಡಿದಾದರೆ ಶಿ ಹ್ಯಾಸ್ ನಾಟ್ ಶೋನ್ ಎನಿ ಡೆವಲಪ್ಮೆಂಟಲ್ ಪರ್ಸ್ಪೆಕ್ಟಿವ್, ಶಿ ಹ್ಯಾಸ್ ಶೋನ್ ಅಗ್ರೆಸಿವ್ ಪಾಶ್ಚರ್. ಅಂದರೆ ಹೋರಾಟದಲ್ಲಿ ನಾನು ಇವ್ನ ಕಿತ್ತು ಅಧಿಕಾರಕ್ಕೆ ಬರ್ತೇನೆ, ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆಯದನ್ನು ಮಾಡ್ತೇನೆ. ಬಟ್ ಒಂದು ರೀತಿಯಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕನೆಕ್ಷನ್ ಚೆನ್ನಾಗಿದೆ. ಯಾಕೆಂದರೆ ಮುಸ್ಲಿಂ ಮತದಾರರ ಒಂದು ಬೇಸ್ ಇದೆಯಲ್ಲ ಅವರಿಗೆ, ದಟ್ ಈಸ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟಿಂಗ್ ಬೇಸ್ ಫಾರ್ ಮಮತಾ ಬ್ಯಾನರ್ಜಿ. ಬಟ್ ಈ ಚುನಾವಣೆಯಲ್ಲಿ ಅದು ಆಂಟಿ ಇನ್ಕಂಬೆನ್ಸಿ ಅನ್ನೋದು ಒಂದು ರೀತಿಯಲ್ಲಿ ಥಿಯರಿಟಿಕಲ್ ಆಗಿ ನಾವು ಪ್ರೊಫೆಸರ್ಸ್ ಹೇಳೋ ರೀತಿಯಲ್ಲಿ ಆಗುತ್ತೆ. ಆದರೆ ಜನ ಬೇಸತ್ತಿದ್ದಾರೆ. ಕಾರಣ ಏನು, ನೀವು ಈ TMCಗೆ ವೋಟ್ ಮಾಡದೆ ಹೋದರೆ ನಿಮಗೆ ಮುಂದೆ ಭವಿಷ್ಯ ಇಲ್ಲ, ನಿಮ್ಮನ್ನು ನೋಡ್ಕೊಳ್ತೇವೆ ಎಂತಕ್ಕಂಥ ಭಯವನ್ನು ಉಂಟು ಮಾಡಿರೋದ್ರಿಂದ, ಮತ್ತು ಮಹಿಳೆಯರಿಗೆ ಹೆಚ್ಚಾಗಿ ಅಲ್ಲಿ ಒಂದು ರೀತಿಯಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬಂದಿರೋದ್ರಿಂದ ಇದು ಯಾವುದೇ ಒಂದು ಸೈದ್ಧಾಂತಿಕವಾದ ಹೋರಾಟ ಅಲ್ಲ. ಆ ಒಂದು ಜನರ ಒಂದು ಬೇಸತ್ತ ಮನೋಭಾವನೆ, ಹತಾಶ ಮನೋಭಾವನೆ, ಮತ್ತೆ ಯಾವ ರೀತಿ ಅಸಹಾಯಕರಾಗಿದ್ದಾರೋ ಆ ಒಂದು ಅಸಹಾಯಕತೆಯಿಂದ ತಪ್ಪಿಸಿಕೊಂಡು ಸಮಥಿಂಗ್ ಇಸ್ ಬೆಟರ್ ದಾನ್ ನಥಿಂಗ್ ಅನ್ನೋ ರೀತಿಯಲ್ಲಿ ಆಲ್ಟರ್ನೇಟಿವ್ ಇಲ್ಲ ಅವರಿಗೆ. BJPನೇ ಅವ್ರಿಗೆ ಒಳ್ಳೆ ಎಲ್ಲ ಸ್ವರ್ಗವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ಜನ ನಂಬಿಲ್ಲ. ಆದರೆ ನಮಗೆ ಇರ್ತಕ್ಕಂಥ ಈ ಭಯದ ವಾತಾವರಣದಿಂದ ನಾವು ತಪ್ಪಿಸ್ಕೊಳ್ಬೇಕು, ನಮಗೆ ಅದನ್ನು ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು ಬಂದರೂ ಸರಿ, BJP ಸದ್ಯಕ್ಕಿದೆ ಎಂತಕ್ಕಂಥದ್ದು ಇರ್ಬೋದು. BJPಯ ಸಿದ್ಧಾಂತದ ಆಧಾರದ ಮೇಲೆ ಇದು ಹೋರಾಟ ಆಗಿಲ್ಲ. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಮತ್ತೆ ನೆರೆಟಿವ್ ಏನು ಸತತವಾಗಿ ಮಮತಾ ಬ್ಯಾನರ್ಜಿಯವರ ದೋಷಗಳನ್ನು ಅಥವಾ ಲ್ಯಾಪ್ಸಸ್ ಅನ್ನು ಜನರಿಗೆ ತಿಳಿಸಿದ್ದಾರೆ ಪತ್ರಿಕೆಗಳು, ನಿಮ್ಮಂಥ ಮಾಧ್ಯಮದವರು, ಇವುಗಳ ಮೂಲಕ ಒಂದು ರೀತಿಯ ಅವೇರ್ನೆಸ್ ಬಂದಿದೆ. ಆಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ಇದಕ್ಕೆ ಪೂರಕವಾಗಿ ಮಮತಾ ಬ್ಯಾನರ್ಜಿಯವರನ್ನು ಅಧಿಕಾರದಿಂದ ತೆಗಿಬೇಕು ಅಂತಕ್ಕಂಥ. ಬಟ್ ಬಹಳ ಕಷ್ಟ ಇದೆ. ಯಾಕೆಂದರೆ ಶಿ ಈಸ್ ಎ ಟಫ್ ಫೈಟರ್, ಫೈಟ್ ಟು ಫಿನಿಶ್ ಅಂತಾರಲ್ಲ, ನೆಕ್ ಟು ನೆಕ್ ಆ ರೀತಿಯಲ್ಲಿ ಹೋರಾಟ ಕೊಡ್ತಕ್ಕಂಥವ್ರು. ಒಂದು ವೇಳೆ ಏನಾದರೂ ಇದಕ್ಕೆ ಅವರು BJP ಯಶಸ್ಸಾದರೆ ಅದು ಕೇವಲ ಮೋದಿ ಮತ್ತು ಅಮಿತ್ ಶಾ ಅವರಿಂದ ಅಲ್ಲ, ಅಲ್ಲಿನ ಜನರ ಭಾವನೆಗಳಿಂದ ಅಂತ. ಕಾರ್ಯಕರ್ತರ ಭಾವನೆ, ನನ್ನ ಭಾವನೆ, ಕಾರ್ಯಕರ್ತರು ಅಂತಕ್ಕಂಥದ್ದು ಸೆಕೆಂಡ್ರಿ. ಜನರು, ಒಟ್ಟು ಜನರ ಭಾವನೆ, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್, ದೇ ಆರ್ ಆಲ್ಸೋ ನಾಟ್ ಹ್ಯಾಪಿ ವಿತ್ ಮಮತಾ ಬ್ಯಾನರ್ಜಿ. ಬಿಕಾಸ್ ಅಲ್ಲಿ ಅಧಿಕಾರ ಅಂತಕ್ಕಂಥದ್ದನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದನ್ನು ಅನೇಕ ಆಧಾರಗಳ ಮೇಲೆ ವಿಶ್ಲೇಷಣೆ ಮಾಡ್ಬೋದು. ನಾವು ಕಾಲಕ್ರಮೇಣ ಮುಂದೆ ಮಾತಾಡ್ದಂಗೆಲ್ಲ ಅದ್ರ ಬಗ್ಗೆ ವಿವರವನ್ನು ಕೊಡ್ತೇನೆ ಅಂತ.
ಸರ್ ಒಂದೇ ಒಂದು ಪಾಯಿಂಟ್ ಐ ಜಸ್ಟ್ ವಾಂಟೆಡ್ ಟು ರೇಸ್ ಸರ್. ಇವರು ಗಣೇಶ್ ಸರ್ ಅವಾಗಲೇ ಹೇಳ್ತಾ ಇದ್ರು, ಸೊ ಆ ಥರ ವ್ಯಕ್ತಿತ್ವದ ವ್ಯಕ್ತಿಗಳು ಎಲ್ಲೇ ಇದ್ರು ವಿ ಡೂ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಆ ಥರ ಟಫ್ ಕಾಂಪಿಟೇಟರ್ ಮತ್ತೊಂದೋ ಮಗೊಂದೋ ಇದ್ರೆ ವಿ ಡೂ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ರಿ. ಮತ್ತೆ ವ್ಯಕ್ತಿಗಿಂತ ರಾಷ್ಟ್ರ ಮುಖ್ಯ, ಇದು ಮುಖ್ಯ ಅಂತ ಹೇಳ್ತಾ ಇದ್ರಿ. ಸಿ ವೆಸ್ಟ್ ಬೆಂಗಾಲ್ ಅಲ್ಲಿ ವೆನ್ ಯು ಹ್ಯಾವ್ ಅ ಸಚ್ ಕೈಂಡ್ ಆಫ್ ಟಫ್ ಫೈಟರ್, ವೈ ಯು ಆರ್ ನಾಟ್ ರೆಸ್ಪೆಕ್ಟಿಂಗ್, ವೈ ಯು ವಾಂಟ್ ಟು ಫೈಟ್ ಅಗೇನ್ಸ್ಟ್ ಯಾರು ಬಿಜೆಪಿ? ಅಲ್ಲ, ಯಾರು ಟಫ್ ಫೈಟರ್ ಯಾರು?